Hello my dear PUC students, welcome back to my channel. In this class we are going to learn linkers. ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಲಿಂಕರ್ಸ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಆ್ಯಂಡ್ ಇದು ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ರಿ, ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಗಾರ್ಡ್ನರಿಂದ ಬರತಕ್ಕಂಥ ಒಂದು ಲಿಂಕರ್ ಇದು ಫಿಕ್ಸ್ ಆ್ಯಸ್ ಪರ್ ಇವರ ಬ್ಲೂ ಪ್ರಿಂಟ್. ಇದು ಗಾರ್ಡ್ನರ್ ಲೆಸನ್ನಿಂದ ಬಂದೇ ಬರುತ್ತೆ. ಸೊ ಲಿಂಕರ್ಸ್ ಏನಿದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಲಿಂಕರ್ಸ್ ಆರ್ ವರ್ಡ್ಸ್ ಆರ್ ಫ್ರೇಸ್ ದ್ಯಾಟ್ ವಿ ಯೂಸ್ ಟು ಲಿಂಕ್ ಆರ್ ಕನೆಕ್ಟ್ ಐಡಿಯಾಸ್. ಎರಡು ಐಡಿಯಾಸ್ಗಳನ್ನು ಸೆಂಟೆನ್ಸನ್ನು ಕನೆಕ್ಟ್ ಮಾಡ್ತಾವ್ರಿ. ಕನೆಕ್ಟ್ ಮಾಡತಕ್ಕಂಥ ಏನು ಲಿಂಕರ್ಸು. ಇದು ಯಾಕೆ ಬೇಕು ಇವು? ಇದು ಬೇಕು, ಎರಡು ಸೆಂಟೆನ್ಸನ್ನು ಕನೆಕ್ಟ್ ಮಾಡ್ತಾವೆ. ಸೊ ಹಿ ವೆಂಟ್ ಟು ಮಾರ್ಕೆಟ್ ವಿತ್ ಹೀಸ್ ಫಾದರ್. ಇಲ್ಲಿ ನೋಡ್ರಿ, ವಿತ್ ಹೀಸ್ ಫಾದರ್ ಅನ್ನೋದು ವಿತ್ ತೆಗೆದ್ಬಿಟ್ರಿ. ಹಿ ವೆಂಟ್ ಟು ಮಾರ್ಕೆಟ್ ಫಾದರ್ ನೋಡ್ರಿ, ಕನೆಕ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ವಿತ್ ಯೂಸ್ ಮಾಡಿ ಏನು ಮಾಡಿದ್ರೆ ಏನಾಗುತ್ತೆ, ಕನೆಕ್ಟಿಂಗ್ ವರ್ಡ್ ಆಗಿ ಬಂತಿದ್ದು. ಅದೇ ರೀತಿ ಹಿ ಪ್ಲೇಡ್ ವೆಲ್ ಆಫ್ಟರ್ ಪ್ರಾಕ್ಟೀಸಿಂಗ್. ನೋಡ್ರಿ, ಹಿ ಪ್ಲೇಡ್ ವೆಲ್ ಆಫ್ಟರ್ ಪ್ರಾಕ್ಟೀಸಿಂಗ್. ಆಫ್ಟರ್ ಅನ್ನೋದು ಏನು ಮಾಡುತ್ತೆ, ಕನೆಕ್ಟ್ ಮಾಡೋದಂತೆ. ಅದೇ ರೀತಿಯಾಗಿ ಗ್ರ್ಯಾಜುವಲಿ, ಈ ರೀತಿಯಾಗಿ ಇವೆಲ್ಲ ಏನು ಲಿಂಕರ್ಸ್ ಅದ ನೋಡ್ರಿ. ಫಾರ್, ಆಲ್ದೋ, ಈದರ್, ಬಿಯಾಂಡ್, ಅಮಂಗ್, ಇವನ್ ದೋ, ದೆನ್ ನೆವರ್‌ಥೆಲೆಸ್, ಅಂಡರ್, ಹವೆವರ್. ದೀಸ್ ಆಲ್ ಕಂಜಂಕ್ಷನ್ಸ್ ಆರ್ ಯೂಸ್ಡ್ ಇನ್ ಗಾರ್ಡ್ನರ್ ಲೆಸನ್. ಗಾರ್ಡನ್ ಲೆಸನ್ನಲ್ಲಿ ಇದು ಯೂಸ್ ಆಗಿವೆ ಇವೆಲ್ಲವು. ದೆನ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋಂಥ ಇದು ಲೆಸನು. ದೆನ್ ತಡ ಮಾಡದೆ ಇದರ ಮೀನಿಂಗನ್ನು ನೋಡ್ಕೊಳ್ಳೋಣ. ಗ್ರ್ಯಾಜುವಲ್ ಅಂದರೆ ಸ್ಲೋಲಿ ಅಂತ ಮೀನಿಂಗ್ ಕೊಡ್ತಾರೆ. ಫಾರ್ ಅಂದರೆ ಗೋಸ್ಕರ ಬರುತ್ತೆ. ಆ್ಯಸ್ ದೋ ಅಂದರೆ ಆದರೂ ಅಂತ ಮೀನಿಂಗ್ ಕೊಡ್ತಾರೆ, ಆದರೂ. ಬಿಯಾಂಡ್ ಅಂದರೆ ಮೀರಿ, ಎದಕ್ಕೂ ಮೀರಿ ಅಂತಾರಲ್ಲ. ಅಮಂಗ್ ಅಂದರೆ ಮಧ್ಯ ಅಥವಾ ನಡುವೆ ಅಂತ ಕೊಡೋದು. ಇಂಟು ಅಂದ್ರೂ ಒಳಗಡೆ. ಈ ಅಬೌಟ್ ಅಂದರೆ ಅದರ ಬಗ್ಗೆ, ಯಾವುದ್ರ ವಿಷಯ ಬಗ್ಗೆ ಹೇಳೋದ್ರಿಂದ ಅಬೌಟ್ ಅಂತ ಯೂಸ್ ಮಾಡ್ತೀವಿ. ಈದರ್ ಅಂದರೆ ಎರಡರಲ್ಲಿ ಒಂದು. ಈದರ್ ಯು ಟಾಕ್ ಕನ್ನಡ ಆರ್ ಇಂಗ್ಲೀಷ್, ಈ ರೀತಿ ಈದರ್ ಎರಡರಲ್ಲಿ ಒಂದು ಅಂದಂಗೆ. ಆ್ಯಂಡ್ ಅಂದರೆ ಗೊತ್ತೈತೆ ನಿಮಗೆ. ಮತ್ತು ಅಂಡರ್ ಅಂದರೆ ಒಳಗಡೆ. ಸೊ ಅಂದರೆ ರೀಸನ್ ಬರುತ್ತೆ, ಆದ್ದರಿಂದ ಅಂತ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ಹವೇವರ್ ಅಂದರೆ ಏನು ಮೀನಿಂಗ್ ಕೊಡುತ್ತೆ ಹೇಳಿ, ಆದಾಗ್ಯೂ. ಹವೇವರ್ ಅಂದರೆ ಆದಾಗ್ಯೂ ಅಂತ ಮೀನಿಂಗ್ ಬರುತ್ತೆ. ದೆನ್ ವೇರ್ ಆ್ಯಸ್ ಅಂದರೆ ಕಂಟ್ರಾಸ್ಟ್ ಬಗ್ಗೆ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ವೇರ್ ಆ್ಯಸ್ ಅಂದರೆ ಕಂಟ್ರಾಸ್ಟ್ ಐಡಿಯಾಸ್ ಅಂತ ಕರಿತೀವಿ ನಾವು. ಕಂಟ್ರಾಸ್ಟ್ ಐಡಿಯಾಸ್ ಮೀನ್ಸ್ ಅಪೋಸಿಟ್ ಐಡಿಯಾಸ್. ಸಿ, ಐ ಲವ್ ಕಾಫಿ ವೇರ್ ಆ್ಯಸ್ ಮೈ ಫಾದರ್ ಲವ್ಸ್ ಟೀ. ನೋಡ್ರಿ, ಕಂಟ್ರಾಸ್ಟ್ ಬಗ್ಗೆ ಹೇಳುತ್ತೆ. ಇದು ಬಿಸೈಡ್ಸ್ ಅಂದರೆ ಬದಲಾಗಿ ಅಂತ ಮೀನಿಂಗ್ ಕೊಡುತ್ತೆ. ಬಿಫೋರ್ ಅಂದರೆ ಮುಂಚೆ. ದೆನ್ ಥಸ್ ಮೀನಿಂಗ್ ಹೇಳ್ರಿ, ಹೀಗೆ ಅಂತ ಬರುತ್ತೆ. ಕನ್ನಡದಲ್ಲಿ ಮೀನಿಂಗು ಜಸ್ಟ್ ಅರ್ಥ ಮಾಡಿಕೊಟ್ಟು, ಬಟ್ ನಿಮ್ಗೆ ಪ್ಯಾಸೇಜ್ ನೋಡಿದ ತಕ್ಷಣ ರಿಯಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಆ್ಯಂಡ್ ವೈಲ್, ಎರಡು ಕೆಲಸಗಳು ಎಟ್ ಎ ಟೈಮ್ ನಡೆದಾಗ ಸೈಮಲ್ಟೇನಿಯಸ್ಲಿ ಅದು ವೈಲ್ ಬಳಕೆ ಆಗುತ್ತೆ. ಬಿಕಾಸ್ ಅಂತ ನಿಮಗೆ ಗೊತ್ತಾಯಿದೆ, ಆದರೆ. ಬಿಕಾಸ್ ದ ರೀಸನ್ ಬರುತ್ತೆ, ಯಾಕೆಂದರೆ. ಓಕೆ, ತಡ ಮಾಡಿದೆ ಕ್ವಶನ್ ಅಂತ ಸಾಗೋಣ. ಸೊ ದ ಕ್ವಶನ್ ಐ ಹ್ಯಾವ್ ಟೇಕನ್ ಫ್ರಮ್ ಗಾರ್ಡ್ನರ್ ಈಸ್, ನೋಡ್ರಿ ಇಲ್ಲಿ ಬಂತೇಳ್ರಿ ನಿಮ್ಮ ಕ್ವಶನ್. ಎಸ್, ಫಸ್ಟ್ ನೋಡ್ಕೊಡ್ರಿ. ಇಟ್ ಹ್ಯಾಸ್ ಇಟ್ಸ್ ಜೆನೆಸಿಸ್ ಇನ್ ಮೈ ಚಾನ್ಸ್ ಎನ್ಕೌಂಟರ್ ಡ್ಯಾಶ್ ಆನ್ ಓಲ್ಡ್ ಮ್ಯಾನ್. ನೋಟ್, ಡ್ಯಾಶ್ ಆನ್ ಓಲ್ಡ್ ಮ್ಯಾನ್, ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ಅ ಕೋಕೋನಟ್ ಗ್ರೋ ನಿಯರ್ ಚನ್ನರಾಯಪಟ್ಟಣ. ನಿಮಗೆಲ್ಲ ಗೊತ್ತಿದೆ, ಇದು ಗಾರ್ಡ್ನರ್ ಲೆಸನ್ದು. ದೆನ್ ಹೇರ್ ನೋಡ್ರಿ, ಮೈ ಚಾನ್ಸ್ ಎನ್ಕೌಂಟರ್ ಡ್ಯಾಶ್ ಓಲ್ಡ್ ಮ್ಯಾನ್. ಇಲ್ಲಿ ಆಪ್ಷನ್ ನೋಡ್ಬೇಕು ಮೊದಲು ನೀವು. ಫಸ್ಟ್ ಆಪ್ಷನ್ ನೋಡ್ಬೇಕು. ಇಂಟು ಅಂತ ಬರೋಂಗಿಲ್ಲ, ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಇಂಟು ಎನ್ ಓಲ್ಡ್ ಮ್ಯಾನ್ ಸಾಧ್ಯ ಇಲ್ಲ ಬರೋಕೆ. ವಿತ್ ಬರುತ್ತೆ ನೋಡ್ರಿ. ಎಸ್, ವಿತ್ ಬರುತ್ತೆ. ವಿತ್ ಎನ್ ಓಲ್ಡ್ ಮ್ಯಾನ್, ವಿತ್ ಇಬ್ಬರು ವ್ಯಕ್ತಿಗಳ ಬಗ್ಗೆ, ಇಬ್ಬರು ಜೊತೆಗೆ ಕನೆಕ್ಟ್ ಮಾಡ್ತಿದ್ರು. ವಿತ್ ಆ್ಯನ್ ಓಲ್ಡ್ ಮ್ಯಾನ್. ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್ ನೋಡ್ರಿ. ಆ್ಯಂಡ್ ನೇಟಿವ್ ಇಂಟೆಲಿಜೆನ್ಸ್, ಆ ನ್ಯೂಸ್ ಪೇಪರ್ ಅವ್ನ ಕೈಯಾಗ, ಮೀನ್ಸ್ ಅವನ ಆಮಲ್ಲಿ ಏನಿತ್ತು, ಅವ್ನ ಬಗಲ್ನಲ್ಲಿತ್ತು. ಅವನ ಆಮ್ನಲ್ಲಿ ಏನಿತ್ತು ಅಂದರೆ ನ್ಯೂಸ್ ಪೇಪರ್ ಇತ್ತು. ಯಾವತ್ತೂ ನಾವು ಅಂಡರ್ ಅಂತ ಯೂಸ್ ಮಾಡ್ತೀವಿ. ಅಂಡರ್ ಯಾವಾಗ ಯೂಸ್ ಮಾಡ್ತೀವಿ, ಕೆಳಗಡೆಯನ್ನು ತೋರಿಸ್ಲಿಕ್ಕೆ. ಕೆಳಗಡೆ ಅಂಡರ್ ಡೌನ್ಫಾಲ್ ತೋರಿಸಿದ್ರು. ಅಂಡರ್ ಹೀಸ್ ಆರ್ಮ್ಸ್, ಎಷ್ಟು ಈಸಿ ನೋಡ್ರಿ, ಅಂಡರ್ ಹೀಸ್ ಆರ್ಮ್ಸ್. ಈ ಲೆಸನನ್ನು ಗಾರ್ಡ್ನರ್ ಲೆಸನ್ನ ಬಹಳಷ್ಟು ಚೆನ್ನಾಗಿ ನೀವು ಓದ್ಕೊಳ್ಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲಿಂಕರ್ಸ್ ಆ್ಯಸ್ ವೆಲ್. MCQ ಒಂದು 1 ಮಾರ್ಕ್ಸಿಂದ ಫಿಕ್ಸ್ ಇದೆ ಈ ಮೇಲೆ, ಈ ಒಂದು
ಪಾಠದ ಮೇಲೆ. ಆ್ಯಂಡ್ ಒನ್ ಅನೌನ್ಸ್ಮೆಂಟ್ ಮಾಡಿ ಸ್ಟೂಡೆಂಟ್ಸ್, MCQs ಆಫ್ ಗಾರ್ಡ್ನರ್ ಇಟ್ ಈಸ್ ಆಲ್ರೆಡಿ ಪ್ರಿಪೇರ್ಡ್, ಎವ್ರಿಥಿಂಗ್ ಇಸ್ ರೆಡಿ. ಮೋಸ್ಟ್ಲಿ ಟುಮಾರೋ ನಿಮಗೆ ಸಿಗುತ್ತದೆ MCQs. ಆ್ಯಂಡ್ ಈಚ್ ಚಾಪ್ಟರ್ ಮೇಲೆ MCQs ಮಾಡಲಿಕ್ಕೆ ನಾನು ಹೊಟ್ಟಿದ್ದೇನೆ. ದ ರೀಸನ್ ಈಸ್, ನಿಮ್ಮ ಈಗಾಗಲೇ ನಡೆದಂತಹ ಫಿಸಿಕ್ಸ್ ಕ್ವಶನ್ ಪೇಪರ್ ಇರ್ಬೋದು, ಅಥವಾ ಹಿಸ್ಟ್ರಿ ಇರ್ಬೋದು, ಕನ್ನಡ ಇರ್ಬೋದು, MCQs ಅಲ್ಲಿ ಸ್ವಲ್ಪ ಯಾಕೆ ಭಾಳ ಸ್ಟೂಡೆಂಟ್ಸ್ ನಮಗೆ ಹೇಳ್ತಿದ್ದಾರೆ, ಸರ್ ಇಂಗ್ಲೀಷ್ MCQs ಹೇಗೆ ಬರುತ್ತವೆ ಸರ್ ಅಂತ. ಈಗ ನಾನು ಹೇಳಿದೆ, ಗೋ ಥರೋಲಿ, ಈಚ್ ಚಾಪ್ಟರ್ ಯು ಹ್ಯಾವ್ ಟು ರೀಡ್ ಥರೋಲಿ. ಮತ್ತು MCQs ಅನ್ನು ಮಾಡುವಂಥ ಜವಾಬ್ದಾರಿ ನನಗೆ ಈಗ ಭಾಳಷ್ಟು ಜನ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಐ ವಿಲ್ ಬಿ ಬ್ರಿಂಗಿಂಗ್ ಫಸ್ಟ್ ಇಂದ ಗಾರ್ಡ್ನರ್ದು ಮಾಡಿಬಿಡೋಣ. ಆಲ್ರೆಡಿ ನಾನು ರೋಮಿಯೋ ಜೂಲಿಯಟ್ MCQs ಆಲ್ರೆಡಿ ಆಗಿದೆ, ದೆನ್ 2D ಆಗಿದೆ. ದೆನ್ ದಿಸ್ ಈಸ್ ಗಾರ್ಡ್ನರ್ ಮಾಡೋಣ very soon, and tomorrow I think by the evening definitely you will get MCQs of Gardner. Okay, next note. Under his arm he was a laborer, overseer. Laborer with the overseer with the then philosopher with the Gardner, nothing but Tamanna. All rolled one with anti already use ಮಾಡಿದೀವಿ. then ಅಂಡರ್ ಅಂತ ಯೂಸ್ ಮಾಡಿದ್ವಿ. ಉಳಿದಿದೆ ಅದು ಆಲ್ ರೋಡ್ ಆಫ್ಟರ್ ಒನ್ ಅಂತೇನೋ ಅನ್ನಕ್ಸೋದಿಲ್ಲ. ಸೊ ಆಲ್ ರೋಡ್ ಇಂಟು ಒನ್. ಸೊ ಇಲ್ಲಿ ಯಾವ್ದು ಫಿಕ್ಸ್ ಆಗ್ತಾರೆ, ಇದು ಲಿಂಕನ್ ಇಂಟು. ಹಿ ಕೇಮ್ ಟು ದಿಸ್ ಗಾರ್ಡನ್, ಏನು ಪಿ ಲಂಕೇಶ್ವರ ಗಾರ್ಡನ್ ಬಂದಿದ್ದು. ಹಿ ಕೇಮ್ ಟು ದಿಸ್ ಗಾರ್ಡನ್ ಒನ್ ಡೇ ಡ್ಯಾಶ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್ಸ್. ಸೊ ಆಫ್ಟರ್, ವೆರಿ ಈಸಿ, ಆಫ್ಟರ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್. ದ್ಯಾಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದರ ಪಾರ್ಟ್ 2 ಅನ್ನು ನಾನು ಬೇಗ ಜಲ್ದಿ ತರುತ್ತೇನೆ, ಅದನ್ನು ನೋಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್, ಸಬ್ಸ್ಕ್ರೈಬ್ ಫಾರ್ ನ್ಯೂ ಅಪ್ಡೇಟ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಅಡ್ಮಿರೇಷನ್. ಥ್ಯಾಂಕ್ ಯು.